ಇವತ್ತು ಹೊಸ ನೀರಾವರಿ ಯೋಜನೆಗಳು ಯಾವುದು ನೀವು ಘೋಷಣೆ ಮಾಡಲಿಲ್ಲ. ಇದ್ದ ನೀರಾವರಿ ಯೋಜನೆಗೆ ಹಣ ಕೊಡಲಿಲ್ಲ. ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ. ನಮಗೆ ಹೇಳ್ತಾ ಇದ್ರು 40% ಸರ್ಕಾರ ಪೇ ಸಿ ಎಂ ಅಂತೇಳಿ. ಮೊನ್ನೆ ಕೆಂಪಣ್ಣವರು ಈ ಸರ್ಕಾರದಲ್ಲೇ 40% ಇದೆ ಅಂತ ಹೇಳಿದ್ರು. ಬಾಪ 2 ದಿವಸನಾಗ ಅದ್ರ ಬಾಯಿ ಬಂದ್ ಮಾಡಿದ್ರು. ಅದಕ್ಕೆ ಏನು ಹಾಕಿದ್ರು, ಜೇನುತುಪ್ಪ ಹಾಕಿದ್ರು ಏನು ಬೆಲ್ಲ ಹಾಕಿದ್ರು ಗೊತ್ತಿಲ್ಲ. ತಮ್ಮಯ್ಯ ನೆಕ್ಸ್ಟ್. ಇವತ್ತು ತಮ್ಮಯ್ಯವರೇ ಮಾತಾಡ್ತೀವಿ. ವಿಜೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿನ ನುಡಿ ಮುತ್ತಿಂದ ಬತ್ತಲ್ಲಪ್ಪ. ನನ್ನ ನುಡಿ ಮುತ್ತಿಂದ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಕಡೆನೆ ಬರ್ತಾರ ನನ್ನ ನುಡಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ನನಗೂ ಮಾತಾಡಕ್ ಬರ್ತೈತಿ. ಕ್ವಶನ್ ನಿನ್ನ ನುಡಿ ಇರ್ಬೋದು, ನೀವು ಬಹಳ ದೊಡ್ಡವರು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಹೀಗೆ ಬರೋದು. ಏನಪ್ಪಾ ಅಂದ್ರೆ ಏನಪ್ಪಾನೇ ಹೇಳ್ತೀನಿ. ಯಾಕೆ ಅಂದ್ರೆ ನಾ ಏನು ನಿನಗೆ ಮಲವಾಸಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿರಲ್ಲ, ನಾ ಏನು ಎಂದೂ ಬರೋದಿಲ್ಲ, ಬರೋ ಅವಶ್ಯಕತೆ ಇಲ್ಲ, ನಿಮ್ಮ ಅವಶ್ಯಕತೆ ಇಲ್ಲ. ಎಷ್ಟು ಕೋಟಿ ಹೊಡೆದವ್ರೆ ಅಂತ ನೀವೇ ಹೇಳಿದ್ರಲ್ಲ, ಅದನ್ನು ಹೇಳು. ನೀವು ಸೇರ್ಸಲ್ಲ. ಆಯ್ತು, ಮುಂದಕ್ಕೆ ಹೋಗಿ. BBMP-ಯಲ್ಲಿ 8% ಫಿಕ್ಸ್ ಮಾಡ್ಯಾರ. ಇಡೀ ಜಗತ್ತಿಗೆ ಕಾಂಟ್ರಾಕ್ಟರ್ಗಳು ಉರುಳಾಕೊಳಕತ್ತಾರೆ. ಅದು ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ. ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ. ಈಗ ಆಸಿಫ್ ಈಗ ಬೇಗ ಮುಗಿಸಿ ಯತ್ನಾಳ್ ಅವರೇ, ಬೇಗ ಮುಗಿಸಿ. ಅಲ್ಲಿ ನೆಕ್ಸ್ಟ್ ತಮ್ಮಯ್ಯ. ಅಧ್ಯಕ್ಷರೇ, ಯಾರಿಗೂ ಅಧ್ಯಕ್ಷರೇ ಕೋವಿಡ್ ಬಗ್ಗೆ ಹೇಳಿ. ಅವ್ರ ಸರ್ಕಾರ ಎಷ್ಟು ಮಾಡಿದ್ರು? ರಾಜ್ಯಪಾಲರ ನೋಡ್ರಿ, ಆಯ್ತು ಬಂದ್ಬಿಟ್ಟು ನೋಡ್ರಿ ಮಾತಾಡಿದ್ದು. ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ದು ಬರಗಾಲ. ಅವು ದಾಖಲೆ ಆಗಂಗಿಲ್ಲ ರೀ, ಪೇಪರ್ ಕಟ್ಟಿಂಗ್. ಆಯ್ತು, ಎಲ್ಲ ಮಾಧ್ಯಮಕ್ಕೆ ಚರ್ಚೆ ಮಾಡಿ ಎಷ್ಟು ಹೋಗ್ತೀರಿ? ಏನಾದ್ರು ಸಕಾರಾತ್ಮಕ ಚರ್ಚೆ ಮಾಡಿ, ಏನ್ ಪ್ರಯೋಜನವರೆಗೆ ಚರ್ಚೆ ಮಾಡಿ. ಅಧ್ಯಕ್ಷರೇ, ಇವತ್ತು ಬೇಗ ಮುಗಿಸ್ಬೇಕು. ಮುಗಿಸ್ತೀನಿ. ತಾವ್ ಯಾಕೆ ಹಿಂಗ ಅಲ್ಲ, ಆಗಿಲ್ಲ, ಟೈಮ್ ಇಲ್ಲ. ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. 2-3 ಜನ ಮಾತಾಡ್ಲಿಕ್ಕಿದ್ದಾರೆ. ಅವರಿಗೆ ಪ್ರಚೋದನೆಗೊಳಗಾಗಿದ್ರು ಅಂತ ಗೊತ್ತಾಗ್ತದೆ. ಅದು ಮತ್ತೆ ನೋಡುವ. ಅಧ್ಯಕ್ಷರೇ, ಅಧ್ಯಕ್ಷ ಮೇಲೆ ಈ ರೀತಿ ಮಾತಾಡುದು. ಈ ಶಾಸಕರು 224 ಜನರು. ಆಡಳಿತ ಪಕ್ಷದಾಗಿದ್ದು ಶಾಸಕರಿಗೆ ಹೆಚ್ಚು ಅನುದಾನ ಕೊಡ್ತಾರೆ. ಸರಿ, ನಮ್ಮ ಸರ್ಕಾರ ಇದ್ದಾಗೂ ಮಾಡ್ಯಾರ, ನಾವೇನು ವಿರೋಧ ಮಾಡೋದಿಲ್ಲ. ಆದರೆ ನೀವು 50 ಕೋಟಿ ನಿಮ್ಗೆ ಕೊಟ್ಟಾಗ 25 ಕೋಟಿ ವಿರೋಧ ಪಕ್ಷ BJP-ಅವರಿಗೆ JDS-ನವ್ರಿಗೂ ಕೊಡ್ಬೇಕಲ್ಲ ಅಧ್ಯಕ್ಷರೇ. ಓಕೆ, ಅದನ್ನು ಸಹ ಆಯ್ತು. ಇದನ್ನು ರಾಜ್ಯಪಾಲರ ಭಾಷಣ ಬರ್ತೈತೆ ಇಲ್ರಿ? ಓಕೆ, ಈಗ ಪ್ರತಿಯೊಂದು ಪಾಯಿಂಟ್ ಬರೋದಿದ್ರೆ ಹೇಳ್ತೇನೆ ನಾನು. ತಮ್ಮ ಅನುಮತಿ ತಗೊಂಡೆ ಮಾತಾಡ್ತೇನೆ. ಆಯ್ತು, ಬೇಗ ಫಿನಿಶ್ ಮಾಡಿ. ಇವತ್ತು ಒಟ್ಟಾರೆ ರಾಜ್ಯಪಾಲರ ಭಾಷಣದಲ್ಲಿ ಏನು ಈ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳು, ಹೊಸ ಚಿಂತನೆ ಆಗಲಿ, ರಾಜ್ಯವನ್ನ ಭವಿಷ್ಯದಲ್ಲಿ ಒಂದು ಸುಭಿಕ್ಷ ರಾಜ್ಯ ಮಾಡಬೇಕು, ಒಂದು ಸಂಪತ್ಭರಿತ ರಾಜ್ಯ ಮಾಡಬೇಕು, ಒಂದು ಸ್ವಾವಲಂಬಿ ರಾಜ್ಯ ಮಾಡಬೇಕು ಅನ್ನೋಂಥ ಕನಸೇನಿಲ್ಲ. ಆಯ್ತು, ಇವತ್ತಿನ ಪರಿಸ್ಥಿತಿಯಲ್ಲಿ ಇವರ ಬಜೆಟ್ ನೋಡಿಬಿಟ್ರೆ ಇನ್ನೊಂದು ವರ್ಷದಲ್ಲಿ ಈ ರಾಜ್ಯ ದಿವಾಳಿ ಆಗುವಂಥ ಒಂದು ಭಾಷಣ ಬಿಟ್ಟರೆ, ಈ ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯಪಾಲರಿಗೂ ಸಹ ಅವರ ತಮ್ಮ ಸಂವಿಧಾನಾತ್ಮಕವಾದಂಥ ಒಂದು ಕರ್ತವ್ಯವನ್ನು ಪಾಲಿಸುವಾಗ ಅವರಿಗೆ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡುವಂತ ಮುಜುಗರ. ಮಾತಾಡ್ತೀರಿ? ಇದು ನಿಜಕ್ಕೂ ಸಹ ವಸಂತಪ್ಪ ರಾಜ್ಯಪಾಲರ ಭಾಷಣ. ನೆಕ್ಸ್ಟ್ ಮುನಿರತ್ನ ಒಂದು ಆ ಕಡೆ ಲಾಸ್ಟ್. ಈಗ ಇಬ್ಬರಲ್ಲಿ